ನೋಡಿ, ಅಮ್ಮ ಅಕ್ಕ ಪದಗಳನ್ನ ಬಳಕೆ ಮಾಡಿ ಬೈಯೋರು ಹಾಗಾದ್ರೆ ದರ್ಶನ್ ಅವ್ರ ಅಭಿಮಾನಿ ಅಲ್ವೇ ಅಲ್ಲ. ಅಲ್ಲ ಮೇಡಮ್, ದರ್ಶನ್ ಅವ್ರು ಆ ರೀತಿ ಮಾತಾಡಿದ್ರೆ ದರ್ಶನ್ ಮೇಡಮ್ ಅವ್ರ ವೈಯಕ್ತಿಕ ಮೇಡಮ್ ಎಂತವ್ರಿಗೂ ಗಂಡ್ಸ್ಕಂದ್ಮೇಲೆ ಒಂದು ಕೋಪ ಬಂದೇ ಬರುತ್ತೆ ಮೇಡಮ್. ಒಂದು ಕ್ಷಣದಲ್ಲಿ ಬರುತ್ತೆ ಸರ್. ನಿಮ್ಗೂ ಬರುತ್ತಾ? ಕಂಡವ್ರ ಹೆಣ್ಮಕ್ಳನ್ನ, ಮಾಧ್ಯಮದವ್ರನ್ನ, ಲಾಯರ್ಗಳನ್ನ, ಜಡ್ಜ್ಗಳನ್ನ ಅಮ್ಮ ಅಕ್ಕ ಅಂತ ಬೈಯೋ ಕೋಪ ನಿಮಗ್ ಬರುತ್ತಾ? ಯಾರು ಬೈದಿದ್ದಾರೆ ಮೇಡಮ್? ದರ್ಶನ್ ಅವರೇ ಬೈದಿದ್ದಾರೆ. ತುಂಬಾ ಪಾಪ್ಯುಲರ್. ಒಂದ್ ನಿಮಿಷ ತುಂಬಾ ಪಾಪ್ಯುಲರ್. ನಾವು ಬಳಕೆ ಮಾಡಿದ್ರೆ ನಾವು ಟ್ರೋಲ್ ಆಗ್ತೀವಿ. ಐ ಡೋಂಟ್ ಕೇರ್. ಏನ್ರಿ ಮೀಡಿಯಾ, ಒಂದ್ ನಿಮಿಷ, ಏನ್ರಿ ಮೀಡಿಯಾ ಕೇಳಿಸ್ಕೊಳ್ಳಿ ಸರ್, ಪೂರ್ತಿ ಕೇಳಿಸ್ಕೊಳ್ಳಿ. ಏನ್ರಿ ಮೀಡಿಯಾ ಅನ್ನೋ ಆಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ಮೀಡಿಯಾದವ್ರನ್ನ ಎಂತೆಂತ ಪದದಲ್ಲಿ ಬೈದಿದ್ರು, ಅದು ದರ್ಶನ್ ಅವ್ರ ಅಲ್ವಾ ಮೇಡಮ್? ಅಲ್ಲ ಮೇಡಮ್, ನಾವು ವಾದಿಸ್ತೀವಿ. ಯಾಕೆ ಗೊತ್ತಾ, ಇವಾಗ ಇದ್ರ ಜನರೇಷನ್ ಅಲ್ಲಿ ಇಲ್ಲಿ ಕೇಳಿ ಮೇಡಮ್, ಇವಾಗ ಜನರೇಷನ್ ಅಲ್ಲಿ ಎಂತೆಂತ ವಾಯ್ಸ್ ನ ಮಿಮಿಕ್ರಿ ಮಾಡ್ತಾರೆ, ಮಾಡಿರ್ಬೋದು ಯಾರೋ ಒಬ್ರು. ಅಂದ್ರೆ ನೀವ್ ಯಾಕ್ರಿ ಫೇಕ್ ದರ್ಶನ್ ವಾಯ್ಸ್ ಅನ್ನ ನೀವ್ ಇಟ್ಕೊಂಡ್ಬಿಟ್ಟು, ಅಂದ್ರೆ ದರ್ಶನ್ ಅವ್ರ ಅಭಿಮಾನಿಗಳು ಇಟ್ಕೊಂಡ್ಬಿಟ್ಟು ಪದೇ ಪದೇ ಏನ್ರಿ ಮೀಡಿಯಾ ಯಾಕೆ ಹೇಳ್ತೀರಾ? ದರ್ಶನ್ ಅವ್ರ ಅಭಿಮಾನಿಗಳು ಮಾಡಲ್ಲ ಮೇಡಮ್, ಇವಾಗ ಅದನ್ನ ಹೇಳ್ತೀರಾ, ಅವ್ರು ಮಾಡ್ತಾ ಇಲ್ಲ. ದರ್ಶನ್ ಅಭಿಮಾನಿನೇ ಅಲ್ಲ ಅವರು. ಇದಕ್ಕೆ ಈ ಕಡೆ ಅವ್ರು ಒಪ್ತಾರಾ? ಬಂದೆ ದರ್ಶನ್ ಅವ್ರ ಅಲ್ವಂತೆ, ದರ್ಶನ್ ಅವ್ರ ಬೈಯಲ್ವಂತೆ, ದರ್ಶನ್ ಅವ್ರ ಅಭಿಮಾನಿಗಳು ಕೆಟ್ಟ ಪದ ಬಳಕೆ ಮಾಡಲ್ವಂತೆ. ಮೇಡಮ್, ನಾನು ದರ್ಶನ್ ಅವ್ರ ಅಭಿಮಾನಿಗಳಿಗೆ ನನ್ನ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಅಂಧಾಭಿಮಾನ ಇರಬಾರ್ದು, ಅಭಿಮಾನ ಇರಲಿ. ಖಂಡಿತವಾಗ್ಲೂ ಒಬ್ಬ ಮಹಿಳೆಯರ ಬಗ್ಗೆ ಕೆಟ್ಟದಾಗ ಮಾತಾಡುವಂಥದ್ದು, ಆಮೇಲೆ ಯಾವುದೋ ಒಂದು ಕಮೆಂಟ್ಸ್ಗೆ ಒಂದು ಮರ್ಡರ್ ಮಾಡುವಂಥದ್ದು, ಇದೆಲ್ಲ ಕೂಡ ಯಾರು ಕೂಡ ಸಹಿಸುವಂತದ್ದಲ್ಲ. ಕಾನೂನು ಎಲ್ರಿಗೂ ಕೂಡ ದೊಡ್ಡದು. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಕಾನೂನು ಏನ್ ಹೇಳ್ತದೆ, ತಪ್ಪು ಮಾಡಾಗಿದೆ, ಕಾನೂನು ಏನ್ ಹೇಳ್ತದೆ ಅದಕ್ಕೆಲ್ಲರೂ ಕೂಡ ತಲೆಬಾಗ್ಬೇಕು. ಅಭಿಮಾನಿಗಳು ಈಗ ಹೇಳ್ದಂಗೆ, ನಮ್ಮ ಸ್ನೇಹಿತರು ಹೇಳ್ದಾಗೆ, ಕೆಲವರು ಅಭಿಮಾನಿಗಳೇ ಮಾತಾಡ್ತಾರೆ, ಕೆಲವರು ಅಭಿಮಾನಿಗಳ ಹೆಸರಿನಲ್ಲಿ ಬೇರೆಯವರು ಕೂಡ ಮಾಡಬಹುದು. ಇದಕ್ಕೆ ಅದನ್ನ ಕಂಟ್ರೋಲ್ ಮಾಡಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಒಬ್ಬ ನಟ. ನಾನು ದರ್ಶನ್ ಅನ್ನೋದನ್ನ ಪಕ್ಕಕ್ಕಿಟ್ಟು ಕೇಳ್ತಿದ್ದೀನಿ ಸರ್. ಎಲ್ಲೋ ಒಂದ್ ಕಡೆ ನನ್ನ ಅಭಿಮಾನಿಗಳು ನನ್ನ ಹೆಸರಿಟ್ಕೊಂಡು, ಅಥವಾ ನನ್ನ ಅಭಿಮಾನಿಗಳು ಅಂತ ಹೆಸರಿಟ್ಕೊಂಡು ಈ ರೀತಿ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋ ದಾಯಿತ್ವ, ಜವಾಬ್ದಾರಿ ಮಾಡ್ಬೇಕಿತ್ತು. ನೀವು ಹೇಳಿದ್ರಲ್ಲ, ಈಗ ನಮ್ಮ ಸ್ನೇಹಿತರು ಹೇಳಿದ್ರು, ಅವ್ರು ಎಲ್ಲರೂ ಕೂಡ ಓಪನ್ ಆಗಿ ಬರ್ಲಿಕ್ಕಾಗ್ಲಿಲ್ಲ, ಮಾತಾಡ್ಲಿಕ್ಕಾಗ್ಲಿಲ್ಲ ಅಂತ. ಇಲ್ಲ, ಯಾಕೆ ಥೈಲ್ಯಾಂಡ್ಗೆ ಹೋಗಿ ಮೋಜು ಮಸ್ತಿ ಎಲ್ಲವೂ ಕೂಡ ಮಾಡಿದ್ದಾರೆ. ಅವೆಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಾವೆ. ಖಂಡಿತವಾಗ್ಲೂ ಸಾಮಾಜಿಕ ಪ್ರಜ್ಞೆಯನ್ನ ಇಟ್ಕೊಂಡು ಅವರ ಫ್ಯಾನ್ಸ್ಗಾಗ್ಲಿ, ಸಾರ್ವಜನಿಕರಿಗಾಗ್ಲಿ, ಅವ್ರ ಸಿನಿಮಾ ನೋಡೋ ಎಲ್ರಿಗೂ ಕೂಡ ಒಂದು ಮೆಸೇಜ್ ಕೊಡಬೇಕಾಗಿತ್ತು. ಯಾರು ಕೂಡ ನಾನು ಕಷ್ಟ ಕಾಲದಲ್ಲಿದ್ದೀನಿ, ಈ ಸಂದರ್ಭದಲ್ಲಿ ನಮ್ಗೆ ಏನ್ ಪ್ರಾರ್ಥನೆ ಮಾಡಿ, ಅಭಿಮಾನಿಗಳು ಯಾವ್ದು ದೇವ್ರ ಪ್ರಾರ್ಥನೆ ಮಾಡೋದೋ, ಬ್ಲೆಸ್ ಮಾಡೋದೋ, ಇಲ್ಲ ಬೇಗ ಬರ್ಲಿ ನಮ್ಮ ಯಾರು ನಮ್ಮ ಹೀರೋ, ನಮ್ಮ ಬಾಸ್ ಅಂತಕ್ಕಂಥದ್ದು ಇರ್ಲಿ. ಆದ್ರೆ ಅದನ್ನ ಬೇರೆ ರೀತಿ ಯಾರು ಕೂಡ ಈ ನಾಗರಿಕ ಸಮಾಜದಲ್ಲಿ ಪ್ರಶ್ನೆ ಮಾಡಂಗೆ ಇಲ್ವಾ? ಅವಾಗ ಅವ್ರು ಹೇಳಿದ್ರು ಆರೋಪಿ ಅಪರಾಧಿ ಅಲ್ಲ ಅಂತ. ಓಕೆ, ಅವರ ಆರೋಪಿನೇ ಆಗಿರ್ಲಿ, ಬಟ್ ಹೈಕೋರ್ಟ್ ಆರ್ಡರ್ ಬಂದು ಜೈಲಲ್ಲಿ ಇದ್ದಾಗ ಬೇರೆ ರೌಡಿ ಶೀಟರ್ಗಳ ಜೊತೆ ಕೂತ್ಕೊಂಡು ಸಿಗರೇಟ್ ಇಟ್ಕೊಂಡಿರೋ ಫೋಟೋ ಕ್ಲಿಪ್ಪಿಂಗ್ಸ್ ಕೂಡ ಆಚೆ ಬಂದಿತ್ತು. ಅವ್ರ ಅಪರಾಧಿ ಅಲ್ಲ, ನಮ್ಗೆ ಅದು ಗೊತ್ತಿಲ್ಲ ಇನ್ನು. ಆಯ್ತು, ನೀವ್ ಹೇಳಿದಾಗ ಒಪ್ಕೋತೀನಿ, ಆರೋಪಿ ಅಲ್ವಾ? ಆರೋಪಿ ಆಗಿದ್ರು ಕೂಡ ಕಾನೂನಿನ ಪ್ರಕಾರ ಅವ್ರು ಇರೋದೇ ಜೈಲಲ್ಲಿ ಇದ್ಕೊಂಡು ಆ ಕೆಲಸ ಮಾಡೋ ಸರಿನಾ ತಪ್ಪ? ಜೊತೆಗೆ ಅವರು ಹೈಕೋರ್ಟ್ ಇಂದ ಆಚೆ ಬೇಲ್ ಅಪ್ಲೈ ಮಾಡಿದಾಗ ಅವ್ರು ಹೇಳಿದ್ರು ನಂಗೆ ಬೆನ್ ಆಪರೇಷನ್ ಇದೆ, ಬಂದು ರೆಡಿ ಮಾಡ್ಸ್ಕೋಬೇಕು ಅಂತ. ಆಚೆ ಬಂದು ಅವ್ರು ಏನ್ ಮಾಡಿದ್ರು, ಆಪರೇಷನ್ ಮಾಡ್ಸ್ಕೊಂಡ್ರ? ಇಲ್ಲ. ಅಲ್ಲಿವರೆಗೂ ಕುಂತಾ ಇದ್ದಂತ ವ್ಯಕ್ತಿನ ನಾವು ತಪ್ಪು, ಸುಳ್ಳು, ನಾಟಕ, ಮೋಸ ಅಂತ ಹೇಳ್ತಿಲ್ಲ. ನಾನು ನೋಡಿದ್ದೀನಿ, ಹೇಳ್ತಾ ಇದೀನಿ. ಆಚೆ ಬಂದ್ಮೇಲೆ ಅವ್ರು ಏನ್ ಮಾಡಿದ್ರು, ಆಪರೇಷನ್ ಮಾಡ್ಸ್ಕೊಂಡ್ರ? ಇಲ್ಲ. ಹಾಸ್ಪಿಟಲ್ 1-2 ದಿನ ಟ್ರೀಟ್ಮೆಂಟ್ ತಗೊಂಡ್ರು. ಅದಾದ ನಂತರ ಥೈಲ್ಯಾಂಡ್ ಎಂಜಾಯ್ಮೆಂಟ್ ಮಾಡೋರು, ಮೋಜು ಮಸ್ತಿ ಮಾಡೋರು, ಎಲ್ಲಾ ಕಡೆ ಖುಷಿಯಾಗಿ ಇದ್ರಲ್ವಾ? ಈ ನಾವು ಅಭಿಮಾನಿಗಳು ಏನ್ ತಗೋಬೇಕು? ನಮ್ಮಂತ ಯೂತ್ಸ್ ಸಂಗೊಳ್ಳಿ ರಾಯಣ್ಣ ಫಿಲಂ, ಕುರುಕ್ಷೇತ್ರ ಫಿಲಂ, ಆ ಫಿಲಂ ನೋಡಿ ಅವ್ರ ತರ ಆಗ್ಬೇಕು, ಒಂದು ಇನ್ಸ್ಪಿರೇಷನ್ ಇಟ್ಕೋಬೇಕು. ಅದೇ ವ್ಯಕ್ತಿ ಈ ತರ ಮಾಡ್ರೆ ಅದೇ ನಮ್ಮ ಫ್ಯಾನ್ಸ್ ಅಥವಾ ನಮ್ಮಂತ ಯೂತ್ಸ್ ನಾವ್ ಏನ್ ಕಲಿಬೇಕು, ಏನ್ ನೋಡೋದನ್ನ ಅಳವಡಿಸ್ಕೋಬೇಕು ನಾವು. ದರ್ಶನ್ ಅವ್ರ ಅಭಿಮಾನಿಗಳು ಅಲ್ವಂತೆ? ಖಂಡಿತವಾಗಿ ಹೌದು. ಕೆಟ್ಟದಾಗ ಮಾಡ್ತಾ ಇರೋರು ಎಲ್ಲರೂ ಕೂಡ ದರ್ಶನ್ ಅವರ ಅಭಿಮಾನಿಗಳು. ಇನ್ನು ಮಿಕ್ಕದವರೆಲ್ಲರೂ ಕೂಡ ಬಹಳ ಸತ್ಯವಂತರು, ಬಹಳ ಪ್ರಾಮಾಣಿಕರು ಅನ್ನೋ ತರದಲ್ಲಿ ತಾವು ಹೇಳ್ತಾ ಇದ್ದೀರಿ. ದರ್ಶನ್ ಅವರ ಅಭಿಮಾನಿಗಳು ಮಾತ್ರ ಈ ತರ ಮಾಡ್ತಾರೆ, ದರ್ಶನ್ ಅವರ ಅಭಿಮಾನಿಗಳು ಮಾತ್ರ ಕೆಟ್ಟದಾಗ ಬಿಂಬಿಸ್ತಾರೆ. ಹೆಣ್ಣು ಮಕ್ಕಳ ನಿಂದನೆಗಾಗಿ ಯಾರೇ ಮಾಡಿದ್ರು ಕೂಡ ತಪ್ಪು. ಅದನ್ನ ದರ್ಶನ್ ಅವ್ರ ಅಭಿಮಾನಿಗಳು, ದರ್ಶನ್ ಅವರಾದ್ರೂ ಹೇಳ್ಕೊಂಡ್ ಕೊಟ್ಟಿರೋದು ಒಂದೇ, ನೋಡ್ರಪ್ಪ ಯಾರಿಗೂ ತಲೆ ಹೊಡಿಬೇಡ್ರಿ, ತಲೆ ಹಿಡಿಬೇಡ್ರಿ ಅಂತ ಅನ್ಬಿಟ್ಟು. ಸೊ ಅದೇ ಕೆಲ್ಸನೇ ಮಾಡ್ತಾ ಇರೋದು ಅಭಿಮಾನಿಗಳು. ಯಾರ ತಲೆನೂ ಹೊಡಿತಾ ಇಲ್ಲ, ಯಾರ ತಲೆನೂ ಹಿಡಿತಾ ಇಲ್ಲ, ಮತ್ತೆ ಯಾವುದೇ ಹೆಣ್ಣಿಗೆ ನಿಂದನೆ ಮಾಡ್ತಾ ಇಲ್ಲ. ಇಲ್ಲಿ ಹೆಣ್ಣು ನಿಂದಕರು ಯಾರಿದ್ದಾರೆ ಅವ್ರಿಗೆ ಸರಿಯಾಗಿ ಆಗ್ತಾ ಇದೆ ಪಾಠ. ಇದಕ್ಕೆ ಆಲ್ ಓವರ್ ಇಂಡಿಯಾ ಬೇರೆ ಒಬ್ಬ ನಟನ ಅಭಿಮಾನಿಗಳ ಮೇಲೆ ಈ ರೀತಿ ಅಶ್ಲೀಲವಾಗಿ ಕಾಮೆಂಟ್ ಗಳು ಮಾಡೋದು, ಅಶ್ಲೀಲವಾಗಿ ಬಿಹೇವ್ ಮಾಡುವಂತಹ ಆರೋಪ ಒಬ್ಬ ನಟ ಅಥವಾ ನಟಿ ಯಾರ ಮೇಲೆ ಬಂದಿದೆ? ದರ್ಶನ್ ಅವ್ರ ಮೇಲೆನೆ. ಯಾಕೆ ದರ್ಶನ್ ಅವ್ರ ಮೇಲೆನೆ ಬರ್ತಾ ಇದೆ ಅಂತಂದ್ರೆ ನಾನು ಹೇಳಿದ್ನಲ್ಲ, ನಿಮ್ಮ ವೈಯಕ್ತಿಕ ಅನುಭವದಲ್ಲಿ ಬಂದ ಹಾಗೆ ಬೇರೆ ಯಾವ ನಟ ಅಥವಾ ನಟಿಯರ ಅಭಿಮಾನಿಗಳು ಹಿಂಗ್ ಬಿಹೇವ್ ಮಾಡಿದ್ರು ಒಂದು ಉದಾಹರಣೆ ಸಮೇತ? ಮೇಡಮ್, ಸುಮಾರು ಜನ ಇಲ್ಲಿ ಏನಾಗ್ತಾ ಇದೆ, ನಾನು ಹೇಳಿದ್ನಲ್ಲ, ಮೋದಿ ಅವ್ರದ್ದು ಫೋಟೋ ಇಟ್ಕೊಂಡ್ಬಿಟ್ಟು ನಾನು ಹಾಕಿದ ತಕ್ಷಣ ನಾನು ಮೋದಿ ಅವರ ಫ್ಯಾನ್ಸ್ ಅಲ್ಲ, ನೋಡಿ ನಾನೊಬ್ಬ ದರ್ಶನ್ ರವರ ಅಭಿಮಾನಿಯಾಗಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇಲ್ಲಿ ಅನಾಚಾರ, ಅತ್ಯಾಚಾರಗಳು ಆಗಿ ಸಾಯ್ತಾ ಇದೆ. ದಿನದಿಂದ ದಿನಕ್ಕೆ ರೇಪ್ ಅಟೆಂಪ್ಟ್ ಇನ್ನೊಂದು ಮತ್ತೊಂದು 1000 ಆಗ್ತಾ ಇದೆ. ಅದನ್ನ
ಬಿಟ್ಟು ಮಾತೆತ್ತಿದ್ರೆ ದರ್ಶನ್ ಅವ್ರ ಹಂಗಂದ್ರು, ದರ್ಶನ್ ಅವ್ರ ಅದನ್ನ ಬಿಟ್ಟು ಹಿಂಗಂದ್ರು, ಅಂತ ಹೆಂಗ್ ಹೇಳ್ತೀರಿ ದರ್ಶನ್ ಅವ್ರ ಸರ್? ಅಭಿಮಾನಿಗಳು ಅದನ್ನ ಹಂಗ್ ಬಿಟ್ಟು ಮಾಡಿದ್ರು, ಅಂತ ಹೆಂಗ್ ಹೇಳ್ತೀರಿ? ದರ್ಶನ್ ಅವ್ರ ಅಭಿಮಾನಿಗಳು ಅದನ್ನ ಹಂಗ್ ಮಾಡಿದ್ರು. ಬಿಟ್ಟು ಅಂತ ಹೆಂಗ್ ಹೇಳ್ತೀರಿ? ಧರ್ಮಸ್ಥಳದಲ್ಲಿ SIT ತನಿಖೆ ಇನ್ನೂ ಕೂಡ ನಡೀತಾನೆ ಇದೆ. ಆದ್ರೆ ಮುರಳಿ ಅಂತ ನನ್ನ ಹೆಸರು, ನಾನು ಕೂಡ ಜರ್ನಲಿಸ್ಟೇನೆ, ಮುರಳಿ ಅಂತ. ಮುರಳಿ ಅವ್ರೆ, ನಮ್ಮ ರಿಪಬ್ಲಿಕ್ ಕನ್ನಡದ, ನಾನು ಬೇರೆ ಚಾನೆಲ್ ಉದಾಹರಣೆ ತಗೊಳ್ಳಿಲ್ಲ, ನಮ್ಮ ರಿಪಬ್ಲಿಕ್ ಕನ್ನಡದ 4 ಜನ ರಿಪೋರ್ಟರ್ಸ್, 4 ಜನ ಕ್ಯಾಮ್ರಾಮೆನ್ಸ್ ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟು 15 ದಿನ ಆಯ್ತು. ಎಷ್ಟು ಹೇಳಿ? 15 ದಿನ ವಾಪಸ್ ಬಂದಿಲ್ಲ. ಯಾಕಂದ್ರೆ ಅಲ್ಲಿಂದ ನಾನ್ ಸ್ಟಾಪ್ ಕವರೇಜ್ ಆಗ್ತಾ ಇದೆ. ಬಿಟ್ಟಿಲ್ಲ ಧರ್ಮಸ್ಥಳ. ಯಾಕೆ ಸುಳ್ಳು ಹೇಳ್ತೀರಿ? ಯಾಕೆ ಸುಳ್ಳು ಹೇಳ್ತೀರಿ? ಎಲ್ಲಿ ಬಿಟ್ಟಿದ್ದೀವಿ ಧರ್ಮಸ್ಥಳ? ಫುಲ್ ಅದನ್ನೇ ತೋರಿಸ್ತಾ ಇದ್ದೀರಾ. ಧರ್ಮಸ್ಥಳದಲ್ಲಿ ಆಗ್ತಾ ಇರ್ತಕ್ಕಂಥ ಇಂಚಿಂಚು ಮಾಹಿತಿಗಳನ್ನೇ ತೋರಿಸ್ತಾ ಇದ್ದೀರಿ. 100%. ದರ್ಶನ್ ಅವರ ವಿಚಾರದಲ್ಲಿ ತೋರಿಸ್ತಾ ಇರ್ತಕ್ಕಂಥ ಕಾಳಜಿ ಬೇರೆ ಯಾವುದೇ ಕೇಸಿನಲ್ಲೂ ಕೂಡ ಈ ತರದಲ್ಲಿ ಇರಲ್ಲ. ಯಾವುದು ಮೇಡಮ್, ಇಲ್ಲಿ ದರ್ಶನ್ ಅವರ ವಿಚಾರ ನೋಡಿ, ದರ್ಶನ್ ಅವರು ಫ್ಯಾನ್ಸ್ ಗಳಾಗಿ ಮಾಡಿದ್ರು, ದರ್ಶನ್ ಅವ್ರ ಫ್ಯಾನ್ಸ್ ಗಳಿಗೆ ಮಾಡಿದ್ರು, ದರ್ಶನ್ ಅವ್ರ ಹಂಗ್ ಮಾಡಿದ್ರು. ಬೇಡ, ಟು ದ ಪಾಯಿಂಟ್ ಉತ್ತರ ಕೊಡಿ. ಯಾವ ಕೇಸನ್ನ ಮಾಧ್ಯಮಗಳು ಬಿಟ್ಟಿದೆ? ರಿಪಬ್ಲಿಕ್ ಕನ್ನಡ ಒಂದೇ ಯಾವ ಅಲ್ಲ. ಕೇಸು ಅಲ್ಲ. ನೀವೇ ಹೇಳಿದ್ರಿ. ದರ್ಶನ್ ಅವ್ರನ್ನ ಕೇಸ್ ನೀವೇ ಹೇಳಿದ್ರಿ. ನೋಟಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು ನಾನು. ಸುಪ್ರೀಂ ಕೋರ್ಟ್ ಯಾವ ತೀರ್ಪು ಬಂತು, ಕೇಸಲ್ಲಿ ನಾವು 2 ಕವರ್ ನಿಮಿಷ ಮಾಡಿದ್ವಿ. ಇದೆ ಯಾವುದು? ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬಂತು, ನಾವು ಕವರ್ ಮಾಡಿದ್ವಿ. ಅದೇ. ಧರ್ಮಸ್ಥಳದ್ದು ಕವರ್ ಮಾಡಿದ್ವಿ. ನಿಮಗ್ ಗೊತ್ತಾ ಸರ್, ಧರ್ಮಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅದರ ಇಂಚಿಂಚು ಕವರೇಜ್ ರಿಪಬ್ಲಿಕ್ ಕನ್ನಡದಲ್ಲಿ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬಂದ ದಿನ ಮಾತ್ರ ಬೆಳಗ್ಗೆ 10 ರಿಂದ ರಾತ್ರಿ 8ರವರೆಗೆ ಸುದ್ದಿ ಪ್ರಸಾರದಲ್ಲಿ 50% ಧರ್ಮಸ್ಥಳ, 50% ದರ್ಶನ್. ಐ ಚಾಲೆಂಜ್ ಯು. ಆ ಬೆಳಗ್ಗೆ 10 ರಿಂದ 8ರ ಸಮಯದಲ್ಲಿ 50% ದರ್ಶನ್, 50% ಯಾವುದು ಧರ್ಮಸ್ಥಳ. ಯಾಕಂದ್ರೆ ಡೆವಲಪ್ಮೆಂಟ್ ಇದ್ದ ಸುದ್ದಿ ಅದು. ಅದೊಂದೇ. ಆ ದಿನದ ಡೆವಲಪ್ಮೆಂಟ್ ಅದೊಂದೇ ಅಲ್ಲ. ಬೆಳಗ್ಗೆ 6 ರಿಂದ 10ರವರೆಗೆ, ರಾತ್ರಿ 8 ರಿಂದ 12ರವರೆಗೆ ದರ್ಶನ್ ಧರ್ಮಸ್ಥಳ ಬಿಟ್ಟು ಬೇರೆ ಎಲ್ಲಾ ಪ್ರಕರಣಗಳನ್ನ ಪ್ರೈಮ್ ಟೈಮ್ ಅಲ್ಲಿ ಕವರ್ ಮಾಡಿದೀವಿ. ಇನ್ನೇನಾಗ್ಬೇಕು ನಿಮ್ಗೆ? ಜರ್ನಲಿಸ್ಟ್ ರೈಟ್. ಪ್ರೈಮ್ ಟೈಮ್ ಇಡೀ ದಿನದ ಅತ್ಯಂತ ಕ್ರೂಷಿಯಲ್ ಟೈಮ್, ಹೌದೋ ಇಲ್ವೋ? ಆ ಟೈಮಲ್ಲಿ ನಾವು ದರ್ಶನ್ ತೋರಿಸಿಲ್ಲ ಸರ್. ಆ ಟೈಮಲ್ಲಿ ನಾವು ತೋರಿಸಿರೋದು ರಾಜಕಾರಣ, ಜನಪರವಾದದ್ದು, ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ, ಆಕ್ಸಿಡೆಂಟ್, ಗುಂಡಿ, ಮಳೆ. ಇದನ್ ಬಿಟ್ಟು ಇನ್ನೇನ್ ತೋರಿಸಬೇಕಾಗಿತ್ತು ನಿಮ್ ಪ್ರಕಾರ? ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವಸ್ತು ವಿಚಾರವನ್ನ ತಗೊಳ್ಳಿಕ್ಕೆ ನಿಮ್ಗೆ ರೈಟ್ಸ್ ಇದೆ. ಹಾ. ಹಾಗಂತೇಳಿ ಧರ್ಮಸ್ಥಳದ್ದು ಬಿಡಿ ಅಂತ ನಾವ್ ಹೇಳಲಿಕ್ಕಾಗಲ್ಲ, ದರ್ಶನ್ ಅವ್ರದ್ದು ನಾವು ಬಿಡಿ ಬಿಟ್ಟೇ ಇಲ್ಲ. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ. ಇದೇ ಪ್ರಶ್ನೆ ಸರ್, ಇದೇ ಪ್ರಶ್ನೆ. ಇಲ್ಲ, ಒಂದ್ ನಿಮಿಷ ಕೇಳಿ, ಪ್ರಶ್ನೆ ಕೇಳಿ. ಪ್ರಸಾರ ಮಾಡಬಾರ್ದು. ಮಾಡಬಾರ್ದು ಯಾಕೆ? ಯಾಕೆ ಹೌದು, ಮಾಡಬಾರ್ದು? ಧರ್ಮಸ್ಥಳದ್ದು ಯಾಕೆ ಮಾಡಬಾರ್ದು? ನೋಡ್ರಿ, ತಪ್ಪು ಯಾರೇ ಮಾಡಿದ್ರು ಈ ಕಟ್ಟ ಕಡೆ ಈ ಸಮಾಜದಲ್ಲಿ ಮೋದಿಯವರು ಇರ್ಲಿ, ಬ್ರದರ್ ನೀವು ಮಾತಾಡಾಗಿದೆ, ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಾಗಿದೆ, ನಾನು ಮಾತಾಡ್ತಾ ಇದ್ದೀನಿ, ಹೇಳಿ, ನಾನು ಮಾತಾಡ್ತಾ ಇದ್ದೀನಿ, ಅವಕಾಶ ಕೊಡಿ. ಏನ್ರಿ ಒಂದ್ ನಿಮಿಷ ಸರ್. ಏನಂದ್ರೆ ವಿಷ್ಣುವರ್ಧನ್ ವಿಷ್ಣುದಾದ ಅವರ ಸಮಾಧಿ ಅಲ್ಲಿ ನೆಲಸಮ ಆಗೋಯ್ತು. ಹೈಕೋರ್ಟ್ ಇಂದ ಆರ್ಡರ್ ಆಗಿದೆ, ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಗಿದೆ, ವಾಟ್ ಎವರ್, ಓಕೆನಾ. ಆದ್ರೆ ಅಲ್ಲಿ ಜೀವನ್ ಅಂದ್ರೆ ಅವ್ರನ್ನ ಸುಟ್ಟು ಇದನ್ ಮಾಡಿರ್ತಕ್ಕಂಥದ್ದು ದೈವಾಧೀನರಾಗಿ ಅಲ್ಲಿ ಸ್ಥಿರ ನಿದ್ರೆಗೆ ಜಾರಿರ್ತಕ್ಕಂಥ ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ವಿಚಾರದಲ್ಲಿ ಸುದೀಪ್ ಅವರು ಧ್ವನಿ ಎತ್ತಿದ್ರು ಕೂಡ ಮಾಧ್ಯಮದ ಬಗ್ಗೆ ಮಾತಾಡ್ತಿದೀವಿ. ಮಾಧ್ಯಮದ ವಿಚಾರ ಹೇಳಿ. ಏನು ವಿಷ್ಣುವರ್ಧನ್ ಅವರ ಸಮಾಧಿ ಕವರೇಜ್ ಆಗ್ಲಿಲ್ಲ? ಕವರೇಜ್ ಆಗ್ಲಿಲ್ಲ ಅಂತ ಕವರೇಜ್ ವಿಷಯಕ್ಕೆ ಮಾತಾಡ್ತಿದೀವಿ. ಜಂಪ್ ಮಾಡಬೇಡಿ, ಯು ಆರ್ ಜಂಪಿಂಗ್. ಮಾಧ್ಯಮಗಳ ಮೇಲೆ ಅಲಿಗೇಷನ್ ಮಾಡ್ತಿದ್ರಿ, ಜಂಪ್ ಮಾಡಬೇಡಿ. ಯು ಹ್ಯಾವ್ ಟು ಪ್ರೂವ್ ಇಟ್ ನೌ. ನೀವಿವತ್ತು ಪ್ರೂವ್ ಮಾಡಬೇಕು. ಮಾಧ್ಯಮಗಳು ನೀವೇ ಹೇಳಿ. ಆ ದಿನ ರಿಪಬ್ಲಿಕ್ ಕನ್ನಡ ಇಂಥದ್ದೊಂದು ಮೇಜರ್ ಸುದ್ದಿ ಇತ್ತು, ಇಂಥದ್ದೊಂದು ಜನಪರವಾದ ಸುದ್ದಿ ಇತ್ತು, ಅದನ್ನ ನೀವು ಕವರ್ ಮಾಡ್ಲಿಲ್ಲ. ದರ್ಶನ್ ಹೈಲೈಟ್ ಮಾಡಿ ಹೇಳಿದ್ರಿ ನೀವು. ನೋಟಿಸ್ ಮಾಡ್ತಾ ಇದ್ದೀರಿ ಅಂತ. ನೋಟಿಸ್ ಅಂದ್ರೆ ಏನ್ ಸರ್? ನೋಟಿಸ್ ಅಂದ್ರೆ ಏನು? ಹೈಲೈಟ್ ಅಂದ್ರೆ ಏನು? ಏನ್ ಹೈಲೈಟ್ ಅಂದ್ರೆ? ದರ್ಶನ್ ಅವರ 10 ರಿಂದ 8, 10 ಗಂಟೆ, 10 ಗಂಟೆ ಸಮಯದಲ್ಲಿ 5 ಗಂಟೆ ನಾವು ದರ್ಶನಿಗೆ ಕೊಟ್ಟಿದೀವಿ. ಇನ್ನು ದಿನದ 24 ಗಂಟೆಯಲ್ಲಿ ಉಳಿದಿರೋ 19 ಅವರ್ ನಾವು ದರ್ಶನ ಕೇರ್ ಮಾಡಿಲ್ಲ. ನಾನು ಅದನ್ನ ನೀವು ಕೇಳಿಸ್ಕೊಂಡಿಲ್ಲ ಸರ್. ನಾನು ಅದಕ್ಕೆ ಹೇಳಿದ್ ಕೇಳಿಸ್ಕೊಳ್ಳಿ ಸರ್. ನಾನು ಹೇಳಿದ್ನ 10 to 8 5 ಸತಿ ಎಕ್ಸ್ಪ್ಲೈನ್ ಮಾಡಿದ್ನ, ನೀವು ಕೇಳಿಸ್ಕೊಂಡಿಲ್ಲ. ದರ್ಶನ್ ಅವ್ರ ಅಭಿಮಾನಿಗಳು ಅಂತ ಅನ್ಕೊಂಡವ್ರು, ಒಂದ್ ನಿಮಿಷ, ದರ್ಶನ್ ಅವ್ರ ಅಭಿಮಾನಿಗಳು ಅನ್ಸ್ಕೊಂಡವ್ರ ಪ್ರಾಬ್ಲಮ್ ಇಷ್ಟೇನೆ. ಒಂದು, ಕೇಳಿಸ್ಕೊಳ್ಳಲ್ಲ, ಕೇಳಿಸ್ಕೊಂಡಿದ್ದನ್ನ ಅರ್ಥ ಮಾಡ್ಕೊಂಡಿದ್ದನ್ನ ಒಪ್ಕೊಳ್ಳೋದಿಲ್ಲ. ನಾನು ಎನಿವೆ ಗೆಸ್ಟ್ ಗಳನ್ನ ನಾನು ಹೇಳಿಲ್ಲ ಸರ್, ಅದ್ ನಿಮ್ ಬಾಯಲ್ಲಿ ಬರ್ತಿರೋ ಪದ. ಅನ್ಎಜುಕೇಟೆಡ್ ಅಂತ ನಾನು ಹೇಳಿಲ್ಲ, ನಿಮ್ ಬಾಯಲ್ಲಿ ಬರ್ತಿರೋ ಪದ. ನೀವೇನ್ ಕೇಳಿಸ್ಕೊಂಡ್ರಿ? ಒಂದ್ ನಿಮಿಷ, ನಿಮ್ ಮುಂದೆ ಇರೋರು ಹೇಳಿ. 50% ಧರ್ಮಸ್ಥಳ, 50% ದರ್ಶನ್. ಬೆಳಗ್ಗೆ ಒಂದ್ ನಿಮಿಷ ಪೂರ್ತಿ ಹೇಳ್ತೀನಿ. ಪ್ರೈಮ್ ಟೈಮ್ ಅಂತ ನ್ಯೂಸ್ ಅಲ್ಲಿ ಇರುತ್ತೆ. 6 ರಿಂದ ಬೆಳಗ್ಗೆ 10 ಮತ್ತೆ ರಾತ್ರಿ 8 ರಿಂದ ಸರ್ ಒಂದ್ ನಿಮಿಷ ಮಾತಾಡ್ತೀನಿ. ಪ್ರೈಮ್ ಟೈಮ್ ಅಂತ ಇರುತ್ತೆ. 6 ರಿಂದ 10 ಮತ್ತೆ ರಾತ್ರಿ 8 ರಿಂದ 12. ಆ ಟೈಮ್ ಅಲ್ಲಿ ನಾವು ದೇಶ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ಕ್ರೀಡಾ ಎಲ್ಲಾ ವಿಷಯ ಕವರ್ ಮಾಡಿದೀವಿ. ಜೊತೆಗೆ ಇನ್ ಮಿಕ್ಕಿರೋ ಅವರ್ಸ್ ಅಲ್ಲಿ 50% ಧರ್ಮಸ್ಥಳ, 50% ಇದು. ಯಾಕೆ ಅಂದ್ರೆ ಆ 50% ಯಾಕೆ ಅವತ್ತೇ ತೋರಿಸೋದು ಅಂದ್ರೆ ಅವತ್ತೇ ಸುಪ್ರೀಂ ಕೋರ್ಟ್ ಆದೇಶ ಬಂದಿದ್ದು. ಇದನ್ನ ಅರ್ಥ ಮಾಡ್ಕೊಳ್ಳದವ್ರಿಗೆ ಒಂದ್ ನಿಮಿಷ, ಇದನ್ನ ಅರ್ಥ ಮಾಡ್ಕೊಳ್ದೆ ಇದ್ದವ್ರಿಗೆ ಏನಂತ ಕರಿಬೇಕು? ಅನ್ಎಜುಕೇಟೆಡ್. ಅಷ್ಟೇ.